ಒಳಗಡೆ ಚೆನ್ನಾಗಿ ಬೆಂದೇ ಇಲ್ಲ. ಈ ಥರ ಕೊಟ್ರೆ ಇದು ಬಾರ್ಬಿಕ್ಯೂ ನೇಷನ್ನ ಬಿರಿಯಾನಿ ಅಲ್ಲ ಗುರು. ಪರ್ಪಸ್ ಆಫ್ ರಿವ್ಯೂ ನಾನು ಆರ್ಡರ್ ಮಾಡಿದ್ದೀನಿ. ರೆಕಮೆಂಡ್ ಮಾಡ್ತೀಯಾ ಬ್ರೋ ನೀನು ಮನೇಲಿ ತರಿಸಿ ತಿನ್ನೋದಕ್ಕೆ ಅಂತ ಹೇಳಿದ್ರೆ ಐ ವುಡ್ ನಾಟ್ ರೆಕಮೆಂಡ್ ಅಟ್ ಆಲ್. ಆಲ್ ರೈಟ್ ಅಂತಮಾಸ್, ಐ ಆಮ್ ಬ್ಯಾಕ್ ವಿತ್ ಅದರ್ ವಿಡಿಯೋಸು. ಇವತ್ತು ಬಂದು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಲ್ಲ, ಬಾರ್ಬಿಕ್ಯೂ ನೇಷನ್ ಅವರ UBQ ಬೈ ಬಾರ್ಬಿಕ್ಯೂ ನೇಷನ್ ಹೋಗಿ ಅಲ್ಲೇ ಟ್ರೈ ಮಾಡ್ತೀವಲ್ಲ, ಆ ಥರ ನೀವು ಮನೆಯಲ್ಲೇ ಟ್ರೈ ಮಾಡ್ಬೇಕಂತಂದ್ರೆ ಅದಕ್ಕೆ ಅಂತ ಒಂದು ಹೊಸದಾಗಿ ಸ್ಟಾರ್ಟ್ ಮಾಡವ್ರೆ. ಆಲ್ಮೋಸ್ಟ್ ತುಂಬ ವರ್ಷ ಆಯಿತು ಸ್ಟಾರ್ಟ್ ಮಾಡಿ. ಬಟ್ ದಿಸ್ ಈಸ್ UBQ ಬೈ ಬಾರ್ಬಿಕ್ಯೂ ನೇಷನ್. ಇವತ್ತು ಅದರಲ್ಲಿರೋ ಬಫೆಟ್ ಐಟಮ್ಸು ಎಷ್ಟು ಸಾಕಾಗಿರುತ್ತೆ ಸಾಕಾಗಿರಲ್ಲ ಅಂತ ಎಲ್ಲ ನೋಡೋಣಂತೆ. ಎಸ್, ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಸೊ ಈ ಒಂದು ಬಾಕ್ಸ್ ಬಂದು ಮನೆಗೆ ತಲುಪಿಸ್ತಾರೆ ಇಫ್ ಯು ಆರ್ಡರ್ ಫ್ರಮ್ ಬಾರ್ಬಿಕ್ಯೂ ನೇಷನ್. ಸೊ ನನಗೆ ಬಾರ್ಬಿಕ್ಯೂ ನೇಷನ್ ಒಂದು ಲೈಕ್ ಏನು ಹೇಳೋದು, ಒಂದು ಬಾಂಡ್ ಇದೆ. ಹೆಂಗಂತ ಹೇಳಿದ್ರೆ ಮಿನಿಮಲ್ ಬಜೆಟ್ ಇದ್ದಾಗ ಆ ಫ್ರೆಂಡ್ಸ್ ಜೊತೆ ಎಲ್ಲಾರ ಹೋಗಿ ಒಂದು ಸವಿಯನಪ್ಪ ಅನ್ಲಿಮಿಟೆಡ್ ಊಟ ಅಂತ ಕೇಳಿದಾಗ ಬಾರ್ಬಿಕ್ಯೂ ನೇಷನ್ನ ನಾನು ರೆಫರ್ ಮಾಡ್ತೀನಿ. ವೆನ್ ಇಟ್ ಕಮ್ಸ್ ಟು ಡೈರೆಕ್ಟಾಗಿ ಹೋಗಿ ಅಲ್ಲೇ ಸವಿದು ಬಂದರೆ ಅದೊಂಥರ ಡಿಫ್ರೆಂಟ್ ಆಗಿರುತ್ತೆ. ಎಸ್, ಅದನ್ನು ನಾನು ಲೈಕ್ ಖಂಡಿತ ರೆಕಮೆಂಡ್ ಮಾಡ್ತೀನಿ. ಬಟ್ ಅಲ್ಲಿರೋ ಬುಫೆ ಐಟಮ್ಸು ಇಲ್ಲಿ ತಿಂದು ನೋಡಿದ್ರೆ ಹೇಗಿರುತ್ತೆ ಮನೇಲಿ ಕುಂತಂತಾನೆ ಇವತ್ತಿನ ಒಂದು ಕಾನ್ಸೆಪ್ಟು. ಸೊ ಟ್ರೈಯಿಂಗ್ ಫುಲ್ ಮೆನ್ಯೂ ಆಫ್ ಬಾರ್ಬಿಕ್ಯೂ ನೇಷನ್. ಓಕೆ, ಸೊ ಒಳ್ಳೆ ಶೀಲ್ಡ್ ಇದ್ದಂಗೆ ಐತೆ ಬಾಕ್ಸ್. ಆ್ಯಂಡ್ ನಾನು ತಗೊಂಡಿರೋದು ಬಂದು ನಾನ್ ವೆಜ್. ನಮ್ಮ ನಾನ್ ವೆಜ್ ಪೇರು ತುಂಬ ಜನ ಇದ್ದೀರಾ ಅಂತ ಗೊತ್ತು. ಸೊ ಅವ್ರಿಗೋಸ್ಕರ ನಾನ್ ವೆಜ್ ಬಾಕ್ಸೇ ಆರ್ಡ್ರ್ ಮಾಡಿದ್ದೀನಿ. ಆ್ಯಂಡ್ ಇದು ಓಪನ್ ಮಾಡೋಕ್ಕಿಂತ ಮುಂಚೆ ಒಂದು ಮಾತು ಹೇಳ್ಬಿಡ್ತೀನಿ ನಿಮಗೆ, ಇದೇ ರೀತಿ ಒಂದು ಹೊಸ ಕಾನ್ಸೆಪ್ಟ್ ಕಂಟೆಂಟ್ಸ್ ನಮ್ಮ ಚಾನಲ್ ಬರುತ್ತೆ. ಸೊ ರೀಸೆಂಟ್ ವೀಡಿಯೋಸ್ಗೆ ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ, ಅದೇ ರೀತಿ ಸಪೋರ್ಟು ಈ ಒಂದು ವೀಡಿಯೋಗೂ ಕೊಡಿ. ನೆಕ್ಸ್ಟು ಯಾವ್ದು ಮಾಡೋಣ ಅಂತ ಹಂಗೆ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನಮ್ಮ ಇಂಟ್ರೋ ಕೊಟ್ಟಿಲ್ವಲ್ಲ, ಅದು ಕೊಟ್ಟಿಲ್ಲ ಅಂದರೆ ಹೆಂಗೆ ಹೇಳಿ. ಹಲೋ ಅಂತ ದಿಸ್ ಶಾರುಖ್, ನೀವು ನೋಡ್ತಿರೋದು ಗಾಲಿವುಡ್. ಸೊ ಬನ್ನಿ ಇವತ್ತು ಬಾರ್ಬಿಕ್ಯೂ ನೇಷನ್ನ ಬಾರಿಸ್ಬಿಡೋಣ. ಒಂದು ಮಿಂಟು ಚಟ್ನಿ, ಇನ್ನೊಂದು ಕೆಂಪು ಚಟ್ನಿ, ಒಂದು ಹಲ್ವಾ, ಒಂದು ಬ್ರೌನಿ. ಗುರು, ಆ ಐಟಮು ಸ್ಪಿಲ್ ಆಗ್ತಿರೋ ಬಾಕ್ಸಸ್ ಎಲ್ಲ ಕೊಡ್ತಾರೆ. ಬಟ್ ಏನಾಗಿದೆ ಅಂತಂದರೆ ಕಂಪ್ಲೀಟಾಗಿ ಸ್ಪಿಲ್ ಆಗೈತೆ. ನಾನು ಏನೋ ತಿಳ್ಕೊಂಡಿದ್ದೆ ಇದನ್ನು ಹಿಂಗೆ ಕೊಟ್ಟರೆ ಎಲ್ಲರ ಇಷ್ಟ ಆಗುತ್ತಾ. ಆಲ್ಮೋಸ್ಟ್ ಅಲ್ಲಿ ಐಟಮ್ಸ್ ಎಲ್ಲ ಸ್ಪಿಲ್ ಆಗಿದೆಯಲ್ಲ ಗುರು. ಸ್ಪೂನ್ಸು, ಇದೇನೋ ಒಂದು ಬಾಕ್ಸು. ಸದ್ಯ ಬಿರಿಯಾನಿಲಿ ಏನು ಚೆಲ್ಲೋಗದೆ ಇದ್ರೆ ಸಾಕು, ಪರವಾಗಿಲ್ಲ. ಆರ್ಡ್ರ್ ಮಾಡಿ 25 ನಿಮಿಷದಲ್ಲಿ ಬರುತ್ತೆ ಸಾರ್ ಅಂತ ಬಂದಿದ್ದ ಮೆಸೇಜು 25 × 4x ಹಾಕ್ಕೊಳ್ಳಿ, ಅಷ್ಟು ಲೇಟಾಗಿ ಬಂತು. ಒಬ್ಬ ಹೊಟ್ಟೆ ಹಸಿತಾ ಕುಂತಿದ್ರೆ ಆ ಟೈಮಲ್ಲಿ ಈ ಥರ ನೀವು ಆರ್ಡ್ರ್ ಮಾಡಿದ್ರೆ ಅವ್ನು ಏನು ಅನ್ಕೋಬೇಕು ಹೇಳಿ. ಕರೆಕ್ಟಾಗಿ ಟೈಮಿಗೆ ಬರೋದಿಲ್ಲ, ಅದೊಂದು ಐತೆ ಇದರಲ್ಲಿ. ಐಟಮ್ಸ್ಗಳು ಬರ್ತಾನೆ ಐತೆ. ಇನ್ನು ಮುಂದೆ ಬಾರ್ಬಿಕ್ಯೂ ನೇಷನ್ ಯಾರು ನೋಡ್ತಿದ್ರೆ ಇದು ನಾನ್ ವೆಜ್ಜು ಅಂತ ಗೊತ್ತು, ಅದಕ್ಕೆ ಗ್ರೀನ್ ಸ್ಟಿಕ್ಕರ್ ಹಾಕಿದ್ದೀರಾ. ಬಟ್ ಅದ್ರ ಮೇಲೆ ಈ ಡಿಶ್ ಏನಪ್ಪ ಅಂತ ಬರ್ದಿಕ್ಕಿದ್ರೆ ಚೆನ್ನಾಗಿರುತ್ತೆ. ಗುರು, ಎಲ್ಲ ಸ್ಪಿಲ್ ಆಗಿಬಿಟ್ಟಿತ್ತಲ್ಲ ಗುರು. ಇದು ಈ ಥರ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಯಪ್ಪ ದೇವರೇ, ಇದೇನೋ ಕೊಟ್ಟವ್ರೆ, ರೋಲೋ ಚಪಾತಿನೋ ಗೊತ್ತಿಲ್ಲ. ಎಸ್, ಕಂಪ್ಲೀಟ್ಲಿ ಖಾಲಿ. ಆ್ಯಂಡ್ ಈ ಒಂದು ಬಾಕ್ಸ್ ಬಂದು ನಾನ್ ವೆಜ್ ಬಾಕ್ಸು. ನಾನು ತೊಗೊಂಡಿರೋದು ಪ್ರೀಮಿಯಂ ನಾನ್ ವೆಜ್ ಬಾಕ್ಸು. ಸೊ 1069, ದಟ್ ಈಸ್ ದಿ ಪ್ರೈಸ್, ಆ್ಯಕ್ಚುಯಲ್ ಪ್ರೈಸ್. ಸೊ ಅದರಲ್ಲಿ ನೀವು ಆಫರ್ ಏನಾರ ಇದ್ದರೆ ಆ ಟೈಮಲ್ಲಿ ಬುಕ್ ಮಾಡೋ ಟೈಮಲ್ಲಿ ಖಂಡಿತ ನೋಡಿ ಪ್ರೆಸೆಂಟ್ ಮಾಡ್ಕೊಂಡು ಆಫ್ ಮಾಡ್ಕೊಳ್ಳಿ. ಏನೇನಿದೆ ನಾನು ಅಲ್ಲೋಗಿ ಟ್ರೈ ಮಾಡಿದಾಗ ನಮ್ಮ ಎಕ್ಸ್ಪೀರಿಯನ್ಸೇ ಡಿಫ್ರೆಂಟ್ ಆಗಿರುತ್ತೆ. ಮನೇಲಿ ತರಿಸಿದ್ದೀನಿ, ಲೆಟ್ಸ್ ಸಿ ಸೇಮ್ ಕೈಂಡ್ ಆಫ್ ಟೇಸ್ಟ್ ಕೊಡ್ತಾರಾ. ಓಕೆ, ಸೊ ಫಸ್ಟ್ ಈಸ್ ಸಮ್ ಚಿಕನ್ ಟೀಕಾ ಥರ ಏನೋ ಕೊಟ್ಟವ್ರೆ. ಸಮಥಿಂಗ್ ಲೈಕ್ ತಂದೂರ್ ಚಿಕನ್ ಟೀಕಾ. ಆ ಸ್ಮೋಕಿ ಫೀಲ್ ನಿಮಗೆ ಗೊತ್ತಾಗುತ್ತೆ. ನಾನು ಮೇನ್ ನೋಡೋದು ಚಿಕನ್ ಪೀಸ್ ಬೆಂದಿದೆಯಾ ಇಲ್ಲ ಅಂತ. ಒಂದೊಂದು ಕಡೆ ಬ್ಲಡ್ಡು ಹಂಗೆ ಇರುತ್ತೆ. ನೆಕ್ಸ್ಟ್ ಬಂದು ಇದೇನಪ್ಪ, ಓಹೋ ಚಿಕನ್ ಅಲ್ಲ ಫಿಶು. ಪರವಾಗಿಲ್ಲ ಗುರು, ಇಷ್ಟೊತ್ತಾದ್ರೂ ಅಲ್ಲಲ್ಲಿ ಒಂದೊಂದು ಐಟಮು ಬಿಸಿ ಐತೆ. ಇದು ಸೂಪರ್. ಇಲ್ಲಿವರೆಗೆ 2 ಐಟಮ್ ತಿಂತಿದ್ದೀನಿ. ಆ 2 ಐಟಮಲ್ಲಿ ಆ ಫಿಶ್ಶು ಒಂದು ರೀತಿ ಚೆನ್ನಾಗಿ ಅನಿಸ್ತು. ಈ ಥರ ಪ್ಯಾಕ್ ಕೊಟ್ಟರೆ ಎಲ್ಲ ಅದರಲ್ಲಿರೋ ನೀರೆಲ್ಲ ಚೆಲ್ತಾಯಿತ್ತು ಗುರುವೆ. ಮನೇಲಿ ಬಂದರೆ ಬೈತಾರೆ ಆಮೇಲೆ. ಸೊ ಇದು ಬಂದು
ಚಿಕನ್ ಲೆಗ್ಗು ಎಷ್ಟು ಚಿಕ್ಕದಾಗೈತಲ್ಲಪ್ಪ ಈ ಚಿಕನ್ ಲೆಗ್ಗು. ಎಲ್ಲಿಂದ ಸಿಗುತ್ತೆ ಇವ್ರಿಗೆ ಇಷ್ಟು ಚಿಕ್ಕದ ಕಾಲು? ಓಕೆ, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಅದೇ ಆಗೋಯ್ತು. ಒಂದು ಕಡೆ ಚೆನ್ನಾಗೆ ಬೆಂದೇ ಇಲ್ಲ. ಈ ಥರ ಕೊಟ್ರೆ ಏನು ಮಾಡೋದು ಗೊತ್ತಾಗ್ತಿಲ್ಲ. ಇಲ್ಲೇನೋ ಐತೆ. ನನ್ನ ಮೇನ್ ಕಾನ್ಸೆಪ್ಟ್ ಏನು ಗೊತ್ತಾ ಈ ಒಂದು ವಿಡಿಯೋಲ್ಲಿ? ಸೊ ಬಾರ್ಬಿಕ್ಯೂ ನೇಷನ್ನ ಈ ಒಂದು ಬಫೆಟು ನೀವು ಮನೆಗೆ ಆರ್ಡರ್ ಮಾಡಿ ತರಿಸಿ ತಿಂದರೆ ವರ್ತ್ ಇರುತ್ತಾ ಇಲ್ಲ ಅಷ್ಟೇ. ಸೊ ಇಲ್ಲಿ ಬಂದು 1 2 3 ಪರೋಟ ಐತೆ, ನಾನ್ ವೆಜ್ 3, 1 2 3, ಟೋಟಲ್ ಎಷ್ಟು ಐಟಮ್ ಹೇಳ್ಬಿಡ್ತೀನಿ. 1 2 3 4 5 6 17 19 ಐಟಮ್ಸು. ಪ್ಯಾಕೇಜಿಂಗ್ ಸ್ವಲ್ಪ ಚೆನ್ನಾಗಿ ಮಾಡಿಕೊಡಿ ಇವರು. ಇನ್ನು ಸ್ವಲ್ಪ ಬೇರೆ ಬಾಕ್ಸ್ಗಳು ಕೊಟ್ಟರೆ ಚೆನ್ನಾಗಿರುತ್ತೆ. ದಿಸ್ ಈಸ್ ಚಿಕನ್ ಶೀಖ್ ಕಬಾಬ್. ವಾವ್, ಅಂದರೆ ಕಂಪ್ಲೀಟಾಗಿ ಆ ಚಿಕನ್ ಮೀಟೇ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಂದರೆ ಆ ಥರ ಇರಲ್ಲ. ಇದು ಲೈಟಾಗೆ ಚಿಕನ್ ಮೀಟಿನ ಟೇಸ್ಟ್ ಬರ್ತದೆ. ಆ್ಯಂಡ್ ಚಿಕನ್ ಮೀಟು ಲೈಟಾಗೇ ಇರ್ತದೆ ಇದರಲ್ಲಿ. ದಿಸ್ ಇಸ್ ವಾಟ್ ಇವರ ಚಿಕನ್ ಸ್ಟಾರ್ಟರ್ಗಳು. ವೆಜ್ ಸ್ಟಾರ್ಟರ್ಗೆ ಹೋಗೋಕ್ಕಿಂತ ಮುಂಚೆ ಮೇನ್ ಕೋರ್ಸ್ ಸ್ವಲ್ಪ ಮಾಡಿಕೊಳ್ಳೋಣಪ್ಪ. ಚಿಕನ್ ಶೇರ್ವಾ ಐತೆ. ಸೊ ಚಿಕನ್ ಶೇರ್ವಾ ಇದೆ, ಆಮೇಲೆ ಎಗ್ಗು ಕರಿ ಐತೆ. ಹುಷಾರಪ್ಪ ಹುಷಾರು, ಎಗ್ಗು ಕರಿ. ಇದು ಸಮಥಿಂಗ್ ಚಿಕನ್ ಕರಿ ಇದ್ದಂಗೆ ಐತೆ. ಅದರಲ್ಲೇನು ಸಪ್ರೇಟಾಗಿ 2 ಬೌಲ್ ಕೊಟ್ಟವ್ರೆ, ಲೈಟಾಗಿ ಮಸಾಲೆ ಮಾತ್ರ ಡಿಫ್ರೆನ್ಸು. ಆ್ಯಂಡ್ ಇದು ಯಾವುದಪ್ಪ, ಇದು ಒಂದು ವೆಜ್ ಕರಿ. ಆಮೇಲೆ ಈ ಬಫೆಟಲ್ಲೇ ಮೇನ್ ಕ್ಯಾಪ್ಟನ್ ಆಫ್ ದಿ ಶಿಪ್ಪು, ಇದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದಿದ್ದು. ರೆಸ್ಟೋರೆಂಟಲ್ಲೇ ಹೋಗಿ ನಾವು ಅಲ್ಲಿ ಬಿರಿಯಾನಿ ತಿಂದರೆ ಮಾತ್ರ ಸೈಕಾಗಿರ್ತದೆ. ನನಗೆ ತುಂಬ ಇಷ್ಟ ಗುರು, ಸಿಂಪಲಾಗಿ ಹೇಳ್ಬೇಕಂತಂದರೆ. ಬಟ್ ಇಲ್ಲಿ ಹೇಗೆ ಬಂದೈತೆ ಅಂತ ನಿಜವಾಗ್ಲೂ ಪಾಯಿಂಟ್ ನನಗೆ ಏನು ಹೇಳೋದು, ಎಕ್ಸ್ಪೆಕ್ಟೇಷನ್ನೇ ಇಲ್ಲ. ಲೆಟ್ಸ್ ಸಿ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಖಂಡಿತ ಅದು ಫೇಲ್ ಆಗಿ ಹೋಗುತ್ತೆ. ಎಲ್ಲ ಕಡೆ ಅಷ್ಟೇ. ಒಂದು ಮೂವಿ ನೋಡೋಕೆ ಹೋಗ್ತೀವಿ, ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ತೀವಿ, ಅಲ್ಲಿ ನೋಡಿದ್ರೆ ಆ ಮೂವಿ ಆ ಥರ ಇರಲ್ಲ. ಬ್ಲ್ಯಾಂಕ್ ಆಗೇ ಹೋಗಿ ಮೂವಿ ಸಾಕಾಗಿದೆ ಅಂತ ನಾವೇ ಅಂದ್ಕೊತೀವಿ. ದಟ್ಸ್ ವಾಟ್. ಆಹಾ, ವಾವ್. ಸೊ ದಿಸ್ ಈಸ್ ಚಿಕನ್ ಬಿರಿಯಾನಿ. ಘಮ ಘಮ ಅಂತೈತೆ, ನೋಡೋದ. ಆಮೇಲೆ ನಿಮ್ಮ ಎಲ್ಲರ ಫೇವ್ರೇಟು ಗುಲಾಬ್ ಜಾಮೂನ್ ಐತೆ. ಎಷ್ಟಪ್ಪ, 1 2 3 4 5 6 8 ಪೀಸ್ ಹಾಕವ್ರೆ. ಇವರ ಸುಕ್ಕ ಪರಾಟ. ಸುಕ್ಕ ಅಂದರೆ ಗೊತ್ತು ತಾನೆ ಹೆಂಗಿರುತ್ತೆ ಇವರ ಪರೋಟ. ನನಗೆ ಅಲ್ಲೂ ಪರೋಟ ಇಷ್ಟ ಇಲ್ಲ, ಇಲ್ಲೂ ಪರೋಟ ನನಗೆ ಇಷ್ಟ ಇಲ್ಲ. ನೋಡೋಣಪ್ಪ, ಏನಪ್ಪ ಪರ್ಪಸ್ ಆಫ್ ರಿವ್ಯೂ ನಾನು ಆರ್ಡರ್ ಮಾಡಿದ್ದೀನಿ. ಈ ಥರ ರೆಕಮೆಂಡ್ ಮಾಡ್ತೀಯಾ ಬ್ರೋ ನೀನು ಮನೇಲಿ ತರಿಸಿ ತಿನ್ನೋದಕ್ಕೆ ಅಂತ ಹೇಳಿದ್ರೆ ಐ ವುಡ್ ನಾಟ್ ರೆಕಮೆಂಡ್ ಅಟ್ ಆಲ್. ಬಿಕಾಸ್ ಆಫ್ ತಿಳಿಸ್ತೀನಿ, ವೆಯ್ಟ್ ಮಾಡಿರಿ. ಎಕ್ಕರೆಯಲ್ಲಿ ಸಕ್ಕರೆ ಹಾಕ್ಕೊಟ್ಬಿಟ್ಟವ್ರೆ. ಇಷ್ಟು ಸ್ವೀಟಾಗಿರುತ್ತೆ. ನಮ್ಮ ಮನೇಲಿ ಮಾಡ್ತಾರೆ, ಸ್ವೀಟಾಗಿರೋದೇ ಇಲ್ಲ. ಗ್ರೇವಿ ಏನೂ ತಿಕ್ಕಾಗೈತೆ. ಆ ಒಂದು ಎಗ್ ಕರಿ ಅಂದರೆ ನಾವು ಸ್ಟ್ರೀಟ್ ಸೈಡಲ್ಲಿ ತಿಂದರೆ ಒಂದು ಟೇಸ್ಟ್ ಇರುತ್ತೆ ಗೊತ್ತಾ. ಮೊಟ್ಟೆ ಕರಿಗೆ ಒಂದು ಟೇಸ್ಟ್ ಇರುತ್ತೆ ಗುರು, ಆ ಟೇಸ್ಟ್ ಇದರಲ್ಲಿಲ್ಲ. ಇದೇನಿದು? ಚಿಕನ್ ಕರಿ, ಚಿಕನ್ ಸ್ಲಿಪ್ ಆಗಿ ಬೀಳ್ತೈತೆ. ವಾರೇ ವಾ, ಅಲ್ಟಿಮೇಟ್ ಚಿಕನ್ ಕರಿ. ಆಲ್ಮೋಸ್ಟ್ ಡಿಶಸ್ ಟ್ರೈ ಮಾಡಿದ್ದೀನಾ, ಒಂದು 5 ರಿಂದ 6. ಅಷ್ಟರಲ್ಲಿ ಅವರ ಒಂದು ಫಿಶ್ಶು ಟೀಕಾ ಜೊತೆಗೆ ಚಿಕನ್ ಕರಿ ಬೇರೆ ಲೆವೆಲ್ ಟೇಸ್ಟಲ್ಲಿ ಐತೆ. ಬಿಕಾಸ್ ಅಲ್ಲಿ ಹೋಗಿ ನಾವು ತಿಂದರೆ ಅದರ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ. ಲೈವ್ ಆಗಿ ಎಲ್ಲ ಮಾಡಿಟ್ಟಿರ್ತಾರೆ. ಈಗ ಅಲ್ಲಿಂದ ಲೈಕ್ ಇಲ್ಲಿ ತಗೋಷ್ಟೊಳಗೇ ಅರ್ಧ ಗಂಟೆ ಮೇಲಾಗಿರುತ್ತೆ, ಆಲ್ಮೋಸ್ಟ್ ಚೆನ್ನಾಗಿರುತ್ತೆ. ಓಕೆನಾ? ಇಲ್ಲಿ ಬಂದರೆ ನೀವು ಆಲ್ಮೋಸ್ಟ್ ಎಲ್ಲ ಡಿಶಸ್ಸು ರೀಹೀಟ್ ಮಾಡಿನೇ ತಿನ್ನಬೇಕು. ಒಂದಷ್ಟು ಡಿಶಸ್ ಮಾತ್ರ ನಿಮಗೆ ಲೈಟಾಗಿ ಆ ಒಂದು ವಾಮ್ನೆಸ್ ಅನಿಸಿರ್ಬೋದು. ಬಟ್ ಮಿಕ್ಕಿರೋ ಡಿಶಸ್ ಎಲ್ಲ ನೀವು ಮತ್ತೆ ರೀಹೀಟ್ ಮಾಡಿ ಮತ್ತೆ ತಿನ್ನೋ ಥರ ಒಂದು ಪರಿಸ್ಥಿತಿ ಬೇಕಾ?
ಅದಕ್ಕೆ ಆರಾಮಾಗಿ ಹೋಗಿ ಅಲ್ಲೇ ತಿನ್ಬೋದು. ಇದೇ ಪ್ರೈಸು ಸೇಮ್ 1699 ಇದೇ ಪ್ರೈಸಲ್ಲೇ ನಿಮಗೆ ತಾನೆ ಅಲ್ಲಿ ಬಫೆಟ್ ಸಿಗುತ್ತೆ. ಬಟ್ ಅಲ್ಲಿ ಬಂದು ಅನ್ಲಿಮಿಟೆಡ್ ಆಗಿ ಸಿಗುತ್ತೆ, ಕರೆಕ್ಟಾ? ಇಲ್ಲಿ ಅನ್ಲಿಮಿಟೆಡ್ ಸಿಗಲ್ಲ. ಅಕಸ್ಮಾತು ಇಲ್ಲೂ ಮತ್ತೆ ಕಾಲ್ ಮಾಡಿ ಇನ್ನೊಮ್ಮೆ ತರಿಸೋ ಥರ ಎತ್ತಿದ್ರೆ ಬರ್ತಂತೀನಿ ನಾನು. ಬಟ್ ಆ ಥರ ಆಪ್ಷನ್ ಇಲ್ವಲ್ಲ. ಆ್ಯಂಡ್ ಈಗ ಬಂದು ಬಿರಿಯಾನಿಗೆ ಇಳ್ಬಿಡೋಣಪ್ಪ ಡೈರೆಕ್ಟಾಗಿ, ವೆಯ್ಟ್ ಮಾಡೋಕ್ಕಾಗ್ತಿಲ್ಲ. ಅವೆಲ್ಲ ಬಿಸಿ ಬಿಸಿ ಇದ್ರೇ ಏನು ಬರೋ ಇದು ಬಿರಿಯಾನಿನ ಯಾಕೋ ಅನಿಸ್ತಿಲ್ವೇ? ಇರಿ ಫುಲ್ ಇಳಿದ್ಬಿಟ್ರೆ ಅದು ಮಜಾ. ಚಿಕನ್ ಪೀಸು ಬೆಂದಿದೆ, ಚೆನ್ನಾಗೇ ಬೆಂದಿದೆ. ಇನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬೈಟ್ ಹೋಗಿ ನೋಡ್ಬಿಡ. ನನಗೆ ಯಾಕೋ ಆ ಬಿರಿಯಾನಿ ಫೀಲ್ ಇದರಲ್ಲಿ ಉಳಿತಿಲ್ಲ. ಒಂದು ರೀತಿ ಪ್ಲೇನಾಗಿ ಮಸಾಲೆಯಲ್ಲಿ ವೈಟ್ ರೈಸ್ ಮಿಕ್ಸ್ ಮಾಡಿ ಈ ಏನಪ್ಪ ಹೇಳೋದು, ಈ ಮಿಕ್ಸಿಡ್ ಮಸಾಲೆ ರೈಸ್ ಥರ ಸಿಗುತ್ತಲ್ಲ ಆ ಥರ ಅನಿಸ್ತೈತೆ. ಬರೀ ಮೇಲೆ ಫ್ರೈಡ್ ಆನಿಯನ್ಸ್ ಹಾಕವ್ರೆ. ಇದು ಬಾರ್ಬಿಕ್ಯೂ ನೇಷನ್ನ ಬಿರಿಯಾನಿ ಅಲ್ಲ ಗುರು. ಬಿರಿಯಾನಿ ಅಂದರೆ ಒಂದು ಘಮ ಇರ್ತಿತ್ತು, ಆ ಘಮ ಬರ್ತಿತ್ತು ಸಹ ಸ್ಟಾರ್ಟಿಂಗಲ್ಲಿ. ತಿನ್ನೋ ಟೈಮಲ್ಲಿ ಯಾಕೆ ಆ ಫೀಲ್ ಇಲ್ಲ ಗುರು? ಇಷ್ಟು ಬೈಟು ನಾನು ಬೇರೆ ಯಾವ ಡಿಶ್ಗೆ ಹೋಗಿಲ್ಲ, ಅಷ್ಟು ಬೈಟ್ ಹೋಗ್ತಾ ಇದ್ದೀನಿ. ನನಗೆ ಇನ್ನವರೆಗೆ ಆ್ಯಕ್ಚುಲ್ ಬಿರಿಯಾನಿನ ಟೇಸ್ಟ್ ನನಗೆ ಇದರಲ್ಲಿ ಫೀಲ್ ಸಿಗ್ತಿಲ್ವಲ್ಲೇ. ನೋ 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 ಡೈರೆಕ್ಟಾಗಿ ಹೋಗಿ ಅಲ್ಲಿ ತಿಂದರೆ ಮಾತ್ರನೇ ವರ್ತು. ಆರ್ಡ್ರ್ ಮಾಡಿ ತಿಂತೀನ ಅಂತಂದರೆ ನಾಟ್ ಅಟ್ ಆಲ್ ವರ್ತು. ವೆಜ್ಜಿಗೆ ಬಂದ್ಬಿಡಲ್ವಾ ಅಟ್ಲೀಸ್ಟು, ವೆಜ್ಜೆಲ್ಲ ಚೆನ್ನಾಗಿರಲಿ. ಇದು ಎಂಥದ್ದು ಗುರು ಇದು? ವೆಜ್ಜಲ್ಲಿ ಚೆನ್ನಾಗಿರಲಿ ಅಂತಂದರೆ ತರಕಾರಿ ಕೊಟ್ಬಿಡೋದ? ಅವೆಲ್ಲ ಲಾಸ್ಟಲ್ಲಿ ತಿನ್ನೋದು ಗುರುವೇ. ನೋಡಿ ಇದಕ್ಕೆ ಅಲ್ಲಿ ಹೆಸರು ಬರ್ದಿಕ್ಕಿದ್ರೆ ಆಗ್ತಿತ್ತಾ? ಅದು ಸಲಾಡು, ಇದು ಇಲಾಡು ಅಂತ ಒಂದು ಸ್ಪ್ರಿಂಗ್ ರೋಲ್ ಒಂದು ಕೊಟ್ಟವ್ರೆ. ಸೊ ವೆಜ್ಜು ಸ್ಪ್ರಿಂಗ್ ರೋಲು. ಓಕೆ ಅಲ್ಲಿ ಈಗ ಸೌತೆಕಾಯಿ ಕ್ಯಾರೆಟ್ ಕೊಟ್ಟವರಲ್ಲ, ಅದನ್ನೇ ಕುಕ್ ಮಾಡಿ ಚಿಕ್ಕ ಪೀಸ್ ಕಟ್ ಮಾಡಿ ಒಳಗಡೆ ತುಂಬಿಸಿ ಕೊಟ್ಬಿಟ್ಟವ್ರೆ. ನಾನೇನು ಸುಳ್ಳು ಅಂತಿಲ್ಲಪ್ಪ, ಬೇಕಂದ್ರೆ ನೋಡಿ. ಇನ್ನು ಒಂದು ಡಿಶ್ ಬ್ಯಾಲೆನ್ಸ್ ಐತೆ ವೆಜ್ಜಲ್ಲಿ, ಅದು ಹೋಗ್ಬಿಡೋಣ. ವೆಜ್ಜು ವಡೆ. ಓಕೆ ಅಪ್ಪ, ಲೈಟಾಗಿ ವೆಜ್ಜಲ್ಲಿ ಒಂದು ರೀತಿ ಸಂತೋಷ ಆಯಿತು. ಫಾರ್ ಓನ್ಲಿ ಒನ್ ಡಿಶ್. ಲೈಟಾಗಿ ಹುಳಿಯಾಗಿ ಸಗದಾಗೈತೆ ಈ ವಡೆ. ಸಿಂಪಲಾಗೆ ಕಟ್ಲೆಟು, ಬಟ್ ಅದು ತಿನ್ನೋದಕ್ಕೆ ಚೆನ್ನಾಗೈತೆ. ಸರಿನಪ್ಪ. ಈ ಮೇನ್ ಕೋರ್ಸಲ್ಲ ಒಂದು ಟೇಸ್ಟ್ ಬಂದಿಲ್ಲ ನನಗೆ, ಆ ಒಂದು ಫೀಲ್ ಇದ್ದಿಲ್ಲ. ಅಟ್ಲೀಸ್ಟ್ ಆಫು ಡೆಸರ್ಟು ಸ್ವೀಟಲ್ಲಾರ ಸ್ಯಾಟಿಸ್ಫೈ ಮಾಡ್ತಾರೆ ಅಂತ ನೋಡೋದು. ಗುಲಾಬ್ ಜಾಮೂನೇ ಅದೇನಾರ ಅಂದ್ಕೊಳ್ಳಿ. ಪಕ್ಕದಲ್ಲಿ ಇನ್ನೊಂದು ಸ್ವೀಟ್ ಐತೆ, ಮೂಂಗ್ ದಾಲ್. ಒಂದು ಬೈಟ್. ಮೂಂಗ್ ದಾಲು, ಗುಲಾಬ್ ಜಾಮೂನು ಸಾಕಾಗೈತೆ. ಫೈನಲ್ ಆಗಿ ಬ್ರೌನಿನೂ ತಿಂದ್ಬಿಡ್ಬೇಕಲ್ಲ. ಇದು ಹಂಗೆ ಇರಲಿ. ದಿಸ್ ಇಸ್ ವಾಟ್ ಫುಲ್ ಮೆನ್ಯೂ ಆಫ್ UBQ ಬೈ ಬಾರ್ಬಿಕ್ಯೂ ನೇಷನ್. ಒಂದು 18 ಐಟಮ್ಸ್ ಬರುತ್ತೆ ಕಂಪ್ಲೀಟ್ ಆ ಒಂದು ಬಾಕ್ಸ್ ಒಳಗೆ. ಅದ್ರಲ್ಲಿ ನನಗೆ ಇಲ್ಲಿವರೆಗೆ ಕಂಪ್ಲೀಟಾಗಿ ಇಷ್ಟೆಲ್ಲ ತಿನ್ಬಿಟ್ಟೆ, ಆಲ್ಮೋಸ್ಟ್ ಎಲ್ಲ ತಿನ್ಬಿಟ್ಟೆ. ನನಗೆ ಇಷ್ಟ ಆಗಿದ್ದು ಒಂದು 3 ರಿಂದ 4 ಐಟಮ್ ಅಷ್ಟೇ, 18 ಐಟಮಲ್ಲಿ. ಅದ್ರಲ್ಲಿ 3 ಐಟಮ್ ಯಾವುದಂತ ನೀವೇ ಗೆಸ್ ಮಾಡ್ಕೊಳ್ಳಿ. ಡೆಸರ್ಟಲ್ಲಿ ಯಾವ್ದಾರ ಒಂದು, ಸ್ವೀಟಲ್ಲಿ ಯಾವ್ದಾರ ಒಂದು ತಗೊಳ್ಳಿ, ನಾಟ್ ಎನ್ ಇಶ್ಯೂ. ಓಕೆನಾ? ಆಮೇಲೆ ಈ ಕಡೆ ಬಂದಾಗ ಫಿಶ್ಶು, ಆಮೇಲೆ ಚಿಕನ್ನು. ಸೊ ಫಿಶ್ಶು ಚಿಕನಲ್ಲಿ ಲೈಟಾಗಿ ನನಗೆ ಬೇರೆ ಉಳಿತೈತೆ. ಒಂದು ಕಡೆ ಫಿಶ್ ತಿಂತ ಫಿಶ್ ಚೆನ್ನಾಗಿ ಅನಿಸ್ತೈತೆ, ಆ ಚಿಕನ್ ಟೀಗ ತಿಂತ ಚಿಕನ್ ಅದೊಂದು ರೀತಿ ಚೆನ್ನಾಗಿ ಅನಿಸ್ತೈತೆ. ಬಟ್ ಆ ಲೆಗ್ಗು ಇದೆಯಲ್ಲ ಲೈಟಾಗಿ, ಅಲ್ಲ ಬ್ಲಡ್ ಕಾಣಿಸ್ತಿರೋದಿರಲಿ, ಆ ಕಡೆ ಹಾಫ್ ಕುಕ್ ಆಗಿರೋದಿರಲಿ, ಆ ಲೆಗ್ ಇಷ್ಟ ಆಗಿಲ್ಲ ಅವರು ಸಿಂಪಲ್ಲಾಗಿ. ಆ್ಯಂಡ್ ಕರೀಸ್ ಕಡೆ ಬಂದಾಗ ಚಿಕನ್ ಕರಿ ವಿತ್ತು ನೀವು ಪರೋಟ ಹೋಗಿ ಅದ್ಭುತವಾಗಿರುತ್ತೆ. ಬರೀ ಪರೋಟ ತಿಂತೀರಾ ಅಂತಂದರೆ ಲಿಟ್ರಲಿ ಅಷ್ಟು ಬಿರಿಯಾನಿ ಎಕ್ಸ್ಪೆಕ್ಟ್ ನಾನು ಇಕ್ಕಿಲ್ಲ. ಅಟ್ಲೀಸ್ಟ್ ಚೆನ್ನಾಗಿರ್ಬೇಕು ತಾನೆ.
ಅದು ಇಲ್ಲ, ಬರೀ ಘಮ ಮಾತ್ರ ಹೊಡಿತಿತ್ತು ಮೇಲಿಂದ. ಟ್ರೈ ಮಾಡಿದ್ರೆ ಆ ಫೀಲೇ ಇಲ್ಲ ಇದರಲ್ಲಿ. ಸೊ ನೆಕ್ಸ್ಟು ಯಾವ ಬಾರ್ಬಿಕ್ಯೂ ಬಫೆಯನ್ನು ರಿವ್ಯೂ ಮಾಡೋಣ ಅಂತ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ, ಅದರ ಫುಲ್ ಮೆನ್ಯೂವನ್ನು ರಿವ್ಯೂ ಮಾಡೋಣಂತೆ. ಆ್ಯಂಡ್ ಐ ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ರೀಸೆಂಟ್ ವಿಡಿಯೋಸ್ಗೆ ಏನು ಸಪೋರ್ಟ್ ಕೊಟ್ಟಿದ್ದೀರೋ ಅದಕ್ಕಿಂತ ಒಂದು ಹೆಜ್ಜೆ ಜಾಸ್ತಿನೇ ಈ ಒಂದು ವಿಡಿಯೋಗೆ ಸಪೋರ್ಟ್ ಮಾಡಿ. ಸೊ ಅಟ್ಲೀಸ್ಟ್ ಸಪೋರ್ಟ್ ಮಾಡ್ರಪ್ಪ, ಇದಕ್ಕಾರ ಸಪೋರ್ಟ್ ಮಾಡಿ. ಈ ಥರ ಕಂಟೆಂಟು ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ದೇಶದಲ್ಲಿ ಮಾಡ್ತಾವ್ರೆ. ಬಟ್ ನಮ್ಮ ಲ್ಯಾಂಗ್ವೇಜಲ್ಲಿ ತುಂಬ ಕಡಿಮೆ ಹುಡುಕ್ಬೇಕು, ತುಂಬ ಹುಡುಕ್ಬೇಕು, ಸಿಗ್ತಿಲ್ಲ ಆದರೂ. ಬಟ್ ನಾನೇನೋ ಪ್ರಯತ್ನ ಪಟ್ಟು ಮಾಡ್ತಾ ಇದ್ದೀನಿ, ಅದಕ್ಕೆ ನಿಮ್ಮ ಒಂದು ಸ್ಮಾಲ್ ಸಪೋರ್ಟ್ ಅನ್ನೋದು ಕೊಡಿ. ಸೊ ನೆಕ್ಸ್ಟು ಏನೇನು ಮಾಡೋಣ ಅಂತ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಸೊ ಕಮೆಂಟಲ್ಲಿ ಕಮೆಂಟ್ ಮಾಡಿ, ಅದಕ್ಕೆ ರಿಪ್ಲೈ ಕೊಡ್ತೀನಿ. ನಾಳೆ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್ ಫ್ರಮ್ ಶಾರುಖ್.